ಎಸ್ಐಆರ್ ಕಾರ್ಯಕ್ರಮ ನಿಖರತೆ, ಪಾರದರ್ಶಕತೆ, ಅರ್ಹ ಮತದಾರರ ಪಟ್ಟಿಯ ರಕ್ಷಣೆ ಅಂತ ನೀವು ಆ ಅಡಿಯಲ್ಲಿ ಇವತ್ತು ಚರ್ಚೆ ನಡೆದಿದ್ರೆ ನಿಜವಾಗ್ಲೂ ಎಲ್ಲ ಮತದಾರರಿಗೂ ಒಂದು ಪಾಠವಾಗ್ತಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ಚುನಾವಣಾ ಆಯೋಗದ ಜೊತೆ ಕೈ ಜೋಡಿಸಿ ಮತದಾರ ಪಟ್ಟಿ ಪರಿಷ್ಕರಣೆ ಆಗಿದ್ರೆ ಬಿಜೆಪಿ ವೆಸ್ಟ್ ಬೆಂಗಾಲಲ್ಲಿ ಗೆಲ್ತಿರ್ಲಿಲ್ಲ, ಬಿಜೆಪಿ ಬಿಹಾರಲ್ಲಿ ಗೆಲ್ತಿರ್ಲಿಲ್ಲ. ಮುಂದುವರೆದು ಕರ್ನಾಟಕದಲ್ಲಿ ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ನಾವು ಪ್ರಯತ್ನವನ್ನ ಮಾಡಿದ್ದೇವೆ, ಅವೇರ್ನೆಸ್ ಅನ್ನ ಮೂಡಿಸಿದ್ದೇವೆ. ಅವ್ರ ಯಾವ ಉತ್ತರ ಕೊಡ್ಲಿ ಕೇಂದ್ರ ಚುನಾವಣಾ ಆಯೋಗ ಎಸ್ಐಆರ್ ನ ಸೂತ್ರಧಾರಿ, ಕೇಂದ್ರ ಬಿಜೆಪಿ ಪಕ್ಷ ಈ ಎಸ್ಐಆರ್ ನ ಸೂತ್ರಧಾರಿ, ಸರ್ಕಾರ ಸೂತ್ರಧಾರಿ. ಅವರ ಉದ್ದೇಶ ಅರ್ಹ ಭಾರತೀಯ ನಾಗರಿಕರನ್ನ ಯಾರೊಳಗೆ ಬುಡಕಟ್ಟು ಜನಾಂಗ ಇದ್ದಾರೆ, ದಲಿತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಓದು ಬರಹ ಬರೆದವರಿದ್ದಾರೆ, ಅವರ ಡಿಲೀಟ್ ಮಾಡಿ ಚುನಾವಣೆ ಗೆಲ್ಲಬೇಕು. ಅದರ ಉದ್ದೇಶವನ್ನ ಇಡೀ ದೇಶದಲ್ಲಿ ಸಫಲ ಮಾಡಿದ್ದಾರೆ. ಅಶ್ವಿನ್ ಅವರೇ, ನಟರಾಜ್ ಗೌಡರು ಆಡಳಿತಾರೂಢ ಪಕ್ಷದ ಪ್ರತಿನಿಧಿಯಾಗಿ ಪ್ರಾಮಿಸ್ ಮಾಡ್ತಾ ಇದ್ದಾರೆ, ರಾಜ್ಯದಲ್ಲಿ ಒಂದೇ ಒಂದು ಅರ್ಹ ಮತದಾರರ ಮತದ ಹಕ್ಕು ತಪ್ಪು ಹೋಗದೆ ಇರೋ ರೀತಿಯಲ್ಲಿ ಕಾಪಾಡುತ್ತೆ ಅಂತ ಹೇಳಿ. ಈ ತಕ್ಷಣಕ್ಕೆ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಮಾಡಬೇಕಾಗಿರೋದೇನು? ಈ 1,10,00,000 ಓಟ್ಗಳು ಹೋಗುತ್ತೆ ಅನ್ನೋ ಆತಂಕದಲ್ಲಿರುವವರಿಗೆ ಸರ್ಕಾರದ ಕಡೆಯಿಂದ ಸಿಗಬೇಕಾದ ಭರವಸೆ ಏನು ಅಂತ? ನಾವು ಹೇಗಾಗ್ಬಿಡ್ತೀವಿ ಅಂದ್ರೆ ಎಐ ಅನ್ನೋ ಒಂದು ಟೆಕ್ನಾಲಜಿ ಬಂದಿದೆ. ಇನ್ನೊಂದು 5 ವರ್ಷಕ್ಕೆ ನಾವೆಲ್ಲ ಆಲ್ಮೋಸ್ಟ್ ಮೊಬೈಲ್ಗಳಲ್ಲಾಗ್ಲಿ ಎಲ್ಲ ಎಐ ಉಪಯೋಗಿಸ್ತಿದೀವಿ. ಇನ್ನು 5 ವರ್ಷಕ್ಕೆ ಏನಾಗುತ್ತೆ ಅಂದ್ರೆ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಎಐ ಬರೋಂತ ಟೆಕ್ನಾಲಜಿ ಯುಗ ಇದೆ. ನಾವು ಹೇಗೆ ಮೂಡ್ರಾಗ್ಬಿಡ್ತೀವಿ ಅಂದ್ರೆ ಕೆಲವು ಬಾರಿ ಪಕ್ಷಗಳ ಜೊತೆ, ನಾನು ಒಂದು ಜಾತ್ಯತೀತ ಜನತಾ ದಳದಲ್ಲಿದ್ದೀನಿ, ಬಿಜೆಪಿ ಇದ್ದಾರೆ, ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಆಪ್ ಅವರು ಇದ್ದಾರೆ, ಹೇಗೆ ಮೂಡತನ ಬೆಳೆಸ್ಕೊಳ್ತಾ ನಾವು ಹೋಗ್ತೀವಿ ಅಂತ ಅಂದ್ರೆ ನಿಜವಾಗ್ಲೂ ಕೇಳಿಸ್ಕೊಳ್ಳೋಣ, ನೀನು ಕೇಳಿಸ್ಕೊಳ್ಳೋಣ, ವಯಸ್ಸಾದ್ರಲ್ಲ ಬುದ್ಧಿ ಇರ್ಬೇಕು, ಕೇಳಿಸ್ಕೊಳ್ಳೋಣ, ದಯಮಾಡಿ ಕೇಳಿಸ್ಕೊಳ್ಳೋಣ. ಜಾತ್ಯತೀತ ಜನತಾ ದಳ ಇದೆಯಾ ಇಲ್ವಾ ಅಂತಲ್ಲ, ಎಸ್ಐಆರ್ ಅದು ನಿಮ್ಮ ವೈಯಕ್ತಿಕ ಒಪಿನಿಯನ್, ನೀವು ಇಟ್ಕೊಳ್ಳಿ. ಆಯ್ತು, ಕೇಳಿಸ್ಕೊಳ್ಳೋಣ, ಅದು ನಿಮ್ಮ ವೈಯಕ್ತಿಕ ಒಪಿನಿಯನ್. ನಾವಿವತ್ತು ಅದನ್ನ ಚರ್ಚೆ ಮಾಡ್ತಿಲ್ಲ. ಎಸ್ಐಆರ್ ಮೈಕ್ ಕೊಟ್ಟಾಗ ಎಸ್ಐಆರ್ ಕಂಟಿನ್ಯೂ ಮಾಡಿ. ಅಲ್ಲಿ ಆಪ್ ಅವ್ರು ನೋಡಿ, ಆಪ್ ಅವರು ಅಂತಂದೆ, ಪಾಪ ಅವ್ರಿಗೂ ಅರ್ಥ ಆಗ್ಲಿಲ್ಲ ನಾನು ಏನ್ ಹೇಳಕ್ ಹೋಗ್ತಿದ್ದೀನಿ ಅಂತ, ಅದಕ್ಕೆ ಹೇಳಿದ್ದು ಅಣ್ಣ, ನಾವ್ ಎಷ್ಟು ಮೂಡ್ರಾಗ್ತೀವಿ ಅಂತ ಅಂದಾಗ ಒಂದು ಸರ್ಕಾರದಿಂದ ಆ ಒಂದು ಕೆಲವು ಅಂಗಸಂಸ್ಥೆಗಳಿಂದ ಏನಾದ್ರೂ ಉಪಯೋಗ ಬರ್ತಿದೆ. ನಂದನ್ ನೀಲ್ಕೇಣಿ ಅವರು ಆಧಾರ್ ತಗೊಂಡ್ ಬಂದಾಗ ಹೌದು, ವಿರೋಧ ಪಕ್ಷಗಳಿದ್ದಾಗ ಅವತ್ತೂ ಆಧಾರ್ ಏನಕ್ಕೆ ಬೇಕು ಅಂತ ಹೇಳ್ತಾ ಇದ್ರು. ಅದೇ ಆಧಾರ್ ಇವತ್ತು ಒಂದು ದೊಡ್ಡ ಮಾನದಂಡವಾಗಿ ಬರ್ತಾ ಹೋಯ್ತು. ನಾನು ಹೇಳ್ತಿದ್ದೆ, ಅವ್ರ ಮಧ್ಯಕ್ಕೆ ಇದ್ ಮಾಡಿದ್ರು. ಮೇಡಮ್, ಇನ್ನು 5 ವರ್ಷ ನಾವು ಮುಂದೆ ಹೋದ್ರೆ ಒಬ್ಬೊಬ್ಬ ವ್ಯಕ್ತಿಗೆ ಒಬ್ಬೊಬ್ಬ ಎಐ ಬರೋಂತ ಟೆಕ್ನಾಲಜಿ ಬರುತ್ತೆ, ರಸ್ತೆಗಳಿಗೆ ಎಐ ಬರೋಂತ ಟೆಕ್ನಾಲಜಿ ಬರುತ್ತೆ. ನಾವ್ ಎಲ್ಲಿ ಹೋಗ್ತೀವಿ ಅಂತಂದ್ರೆ, ನಾನು ಈ ಪಕ್ಷದಲ್ಲಿದ್ದೀನಿ, ಇನ್ನೊಂದು ಅದನ್ನ ವಿರೋಧ ಮಾಡು, ಇನ್ನೊಂದು ಮೇಡಮ್ ಅವರು ಅವ್ರು ಎದ್ದೋಗ್ತಾ ಇದ್ರು, ನೀವೇ ಕೂರ್ಸಿದ್ರಿ. ನಿಜವಾಗ್ಲೂ ಮೇಡಮ್, ನಿಮ್ದೇ ಒಂದು ತಾಳ್ಮೆ, ಸಹನೆ, ಎಂತ ಅದ್ಭುತವಾದಂತ ಮಾತಾಡಿದ್ರಿ ಮೇಡಮ್. ನೀವು ಬರೀ ಅವ್ರು ಮೇಡಮ್ 1 ನಿಮಿಷ ಕೂತ್ಕೊಳ್ಳಿ ಅಂದ್ರೆ ಹೇಗೆ ಹೇಳಿದ್ರಿ? ಎಷ್ಟು ಕಷ್ಟ ಪಡ್ತಿದ್ರ ನೀವು? ನಿದ್ದೆ ಮಾಡ್ತಿರ್ತಾರೆ ಅವ್ರು, ಏನು ಅಂತ ರಿಸೀವ್ ಮಾಡಲ್ಲ, ನಾವು ಊಟ ಮಾಡದೆ ನಾವು ಕೆಲಸ ಮಾಡ್ತೀವಿ ಅಂತ. ಎಂತದ ಒಂದು ಉತ್ತಮವಾದಂತ 20 ಸೆಕೆಂಡ್ ಆಗ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಅದಕ್ಕೆ ನೋಡಿ, ಆ ಸಹನೆ ಅನ್ನೋದನ್ನ ನಾವು ತಗೋಬೇಕು. ನಮಗೂ ಆಯ್ತಣ್ಣ, ಇರ್ಲಿ. ಕೊಡಗು, ನಮ್ಮ ಕೊಡಗು ಮಿತ್ರರು ಮಾತಾಡ್ತಾ ಇದ್ರು, ಏನಕ್ಕಿಷ್ಟು ಅರ್ಜೆಂಟ್ ಮಾಡ್ತಿರೋದು ಚುನಾವಣಾ ಆಯೋಗ ಅಲ್ಲ, ರಾಜ್ಯ ಸರ್ಕಾರ ಕೇಳ್ತಾ ಇದೆ. ನಾವು ಗ್ರೇಟರ್ ಜಿಬಿಎ ಚುನಾವಣೆ ಮಾಡಬೇಕು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು ಮಾಡಬೇಕು. ಇದನ್ನ ನಾವು ಈ ತ್ವರಿತಗತಿನಲ್ಲಿ ಮಾಡಬಹುದಾದ್ರೆ ಇಲ್ಲಿ ಎಸ್ಐಆರ್ ತಗೊಂಡ್ ಬಂದಿದ್ರೆ ಇದನ್ನ ಬೇಗ ಮುಗಿಸ್ಕೊಡಿ ಅಂತ ಕೇಳ್ತೀನಿ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಸುಳ್ಳು ಹೇಳುತ್ತಾ ಕೇಳಿಸ್ಕೋಬೇಕು, ಮಾಹಿತಿಗಳನ್ನ ತಗೋಬೇಕು. ಇನ್ನೊಂದು, ನಮ್ಮ ಕೊಡಗು ಮಿತ್ರರು ಶಕ್ತಿ ದಿನಪತ್ರಿಕೆ ಅಂತ ಒಂದು 30-40 ವರ್ಷಗಳಿಂದ ಆ ಕೊಡಗುನಲ್ಲಿ ದಿನಪತ್ರಿಕೆ ಇದೆ ಮೇಡಮ್. ಇಲ್ಲಿ ಕಾಂಗ್ರೆಸ್ ಅವನು ಬಾಂಗ್ಲಾದೇಶ ಕರ್ಕೊಂಡು ಬಂದ, ಬಿಜೆಪಿ ಅವನ್ ಕರ್ಕೊಂಡು ಬಂದ, ಜೆಡಿಎಸ್ ಅವನ್ ಕರ್ಕೊಂಡು ಬಂದಲ್ಲ. ಕೊಡಗುನಲ್ಲಿ ಒರಿಸ್ಸಾ, ಅಸ್ಸಾಂ ಮೂಲದಿಂದ ಹೆಸರುಗಳನ್ನ ಹೇಳ್ಕೊಂಡು ಎಷ್ಟು ಬಾಂಗ್ಲಾದೇಶಿಗರು ಬರ್ತಿದ್ದಾರೆ ಅಂತ ದಿನಪತ್ರಿಕೆ ಶಕ್ತಿ ನ್ಯೂಸ್ ಪೇಪರ್ ಅವ್ರು ಓದ್ತಿದ್ದಾರೆ. ಇಲ್ಲಿ ನಾವು ಒಂದಿನ ಪಕ್ಷಗಳ ಜೊತೆ ಜೋತ್ ಬಿದ್ದು, ಪಕ್ಷಗಳ ಜೊತೆ ಜೋತ್ ಬಿದ್ದು ಯಾರನ್ನೋ ಕರ್ಕೊಂಡು ಬಂದು ನನ್ನ ಭೂಮಿನ ಆಳಕ್ಕೆ ಬಿಡಬಾರ್ದು. ಒಂದು ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ತೇವೆ, ಆಯ್ತಾ? ಕೇಳಿಸ್ಕೊಳ್ಳಿ ಇನ್ನ ಕೇಳಿಸ್ಕೊಳ್ಳಿ, ಆಯ್ತಾ ಮೇಡಮ್? ಇವತ್ತು ಒಂದು ಗಂಭೀರವಾದಂತ ಚರ್ಚೆ ಮಾಡ್ತಿದ್ದೀವಿ.
ಗಂಭೀರವಾದಂತ ಚರ್ಚೆ ಮಾಡ್ತಿದೀವಿ. ಇಲ್ಲಿ ಎಲ್ರೂ ಒಂದೇ ಜಾತಿಯವರೇ, ಮನುಷ್ಯ ಜಾತಿಯವರೇ ಇರ್ಲಿ. ಆಮೇಲೆ ಇವತ್ತೇನ್ ಮಾತಾಡ್ತಿದೀವಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಎಲ್ರೂ ವಾದ ಪ್ರತಿವಾದಗಳಿದೆ, ಅದನ್ನ ದ್ವೇಷಿಸೋರು ಇರೋದಾರೆ, ಅದ್ರ ಪರವಾಗಿದ್ದಾರೆ, ಅದ್ರ ವಿರೋಧವಾಗಿದ್ದಾರೆ. ಕೇಳ್ಕೊಳ್ಳೋದೇನು, ಸರ್ಕಾರ ನೀವು ಕಳೆದ 2 ತಿಂಗಳಿಂದ ಒಂದು ಜನಜಾಗೃತಿ ಮಾಡಿದಿದ್ರೆ, ಮತದಾರರಿಗೆ ಒಂದು ಆಂದೋಲನ ಅಂತ ಮಾಡಿದಿದ್ರೆ, ಫೆಸಿಲಿಟೇಷನ್ ಸೆಂಟರ್ಗಳು ಮಾಡಿದಿದ್ರೆ, BLOಗಳನ್ನ ನೀವು ಇನ್ನೂ ಉತ್ತೇಜನೆ ಮಾಡಿದಿದ್ರೆ, ಅವ್ರ ಟ್ರೈನಿಂಗ್ ಟೈಮಲ್ಲಿ ನೀವು ಅವ್ರ ಜೊತೆಗೂಡಿದಿದ್ರೆ ಈ ಕೆಲಸ ಇವತ್ತು ಸುಭದ್ರವಾಗಿ ಆಗ್ತಾ ಇತ್ತು. ನೀವ್ ಏನ್ ಮಾಡಿದ್ರಿ? ಬರೀ ಪ್ರತಿಭಟನೆಯಲ್ಲಿ ಕಾಲಹರಣ ಮಾಡಿದ್ರು ಹೊರತು ಇವತ್ತು ಕಾಂಗ್ರೆಸ್ ಅವರು ಅವ್ರ ಪರವಾಗಿ ನಿಲ್ಲಿಲ್ಲ. ಸರ್, ನಾನು ತಾಳ್ಮೆಯಿಂದ ಕೇಳ್ತಾ ಇದ್ದೇನೆ ಸರ್. ಕೇಂದ್ರ ಚುನಾವಣಾ ಆಯುಕ್ತರು ಜ್ಞಾನೇಶ್ ಕುಮಾರ್ ಅವರು ಪ್ರೆಸೆಂಟ್ ಬಿಜೆಪಿ ಸರ್ಕಾರದ ಏಜೆಂಟ್ ಆಗಿದ್ದಾರೆ. ನೆಕ್ಸ್ಟ್ ಅದು ಕ್ವಶನ್ ಸರ್. ನನ್ನ ಪ್ರಶ್ನೆ ಸರ್, ಅವರು ಜ್ಞಾನೇಶ್ ಕುಮಾರ್ ಏನಿದ್ದಾರೆ, ಅವೈಜ್ಞಾನಿಕ SR ನೀತಿಗಳಿಂದ ಇವತ್ತು 1,18,00,000 ಚಿಲ್ಲರೆ, ಏನು ಅವರು 19% ಹೇಳ್ತಾ ಇದ್ರು, 21% ಇವತ್ತು ಕರ್ನಾಟಕದಲ್ಲಿ ವೋಟ್ ಡಿಲೀಟ್ ಆಗಿದೆ. ಇಲ್ಲಿ ಅದು